ವೆಲ್ಕಮ್ ಬ್ಯಾಕ್. ಕೊಪ್ಪಳದ ಗಾಂಧಿನಗರದ ಇಬ್ಬರು ಬಡ ವಿದ್ಯಾರ್ಥಿನಿಯರು ಆನ್ಲೈನ್ ಕ್ಲಾಸ್ಗೆ ಮೊಬೈಲ್ ಇಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ರು. ಭಿತ್ತಿ ಪತ್ರ ಹಿಡಿದು ಮೊಬೈಲ್ ಕೊಡಿಸುವಂತೆ ಕೇಳಿಕೊಂಡಿದ್ರು. ಯಾರಾದ್ರೂ ಮೊಬೈಲ್ ಕೊಡಿಸಿದ್ರೆ ನಮ್ಮ ಆನ್ಲೈನ್ ಕ್ಲಾಸ್ಗೆ ಅನುಕೂಲ ಆಗುತ್ತೆ ಅಂತ ನ್ಯೂಸ್ 18 ಮೂಲಕ ಮನವಿ ಮಾಡಿದ್ರು. ಇದೀಗ ಈ ಬಡ ವಿದ್ಯಾರ್ಥಿನಿಯರಿಗೆ 2 ಮೊಬೈಲ್ ಕೊಡಿಸಲು ಸಂಸದ ಸಂಗಣ್ಣ ಕರಡಿ ಮುಂದಾಗಿದ್ದಾರೆ. ಅಲ್ಲದೆ ಜಿಲ್ಲೆಯಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಇರುವ ತೊಂದರೆಯ ಬಗ್ಗೆ ಸಿಎಂ ಗಮನಕ್ಕೆ ತರಲಾಗುವುದು ಅಂತ ಸಂಗಣ್ಣ ಕರಡಿ ಹೇಳಿದ್ದಾರೆ. ಪ್ರೀತಿ ಮತ್ತು ಗಿರಿಜಾ ಅವ್ರ ಡಿಮ್ಯಾಂಡ್ ಸೂಕ್ತ ಇದೆ, ಶಿಕ್ಷಣಕ್ಕೋಸ್ಕರ ಕೇಳ್ತಿದ್ದಾರೆ ಮಕ್ಕಳು. ಅದನ್ನು ನಾನು ವ್ಯಕ್ತಿಗತವಾಗಿ ಪೂರೈಸ್ತಕ್ಕಂಥದ್ದು ಮಾಡ್ತೀನಿ. ಇವತ್ತು ಕರೆಕ್ಟ್ ಈಗ ಅನಿವಾರ್ಯ ಇದೆ. ಮತ್ತು ಯಾರು ಇದ್ದಂಥ ಉಳ್ಳವರು ಅದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಸರ್ಕಾರನೂ ಒಂದು ಕಡೆ ಮಾಡ್ತಾ ಇದೆ, ಬಟ್ ನಮ್ಮಂಥವ್ರು ಕೂಡ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಯಾರು ಇವತ್ತು ಸ್ಥಿತಿವಂತರಿದ್ದಾರೆ ಅವರು ಕೂಡ ಅಂಥ ಮಕ್ಕಳಿಗೆ ತಮ್ಮ ಸರೌಂಡಿಂಗ್ ಇರ್ತಕ್ಕಂಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ರೆ ಸಮಾಜದಲ್ಲಿ ಒಂದು ಅಲ್ಲ ಅದನ್ನು ಮುಖ್ಯಮಂತ್ರಿಯವರು ಗಮನಕ್ಕೆ ತರ್ತಕ್ಕಂಥದ್ದು ಮಾಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಇಷ್ಟಿದ್ರೆ ಇಡೀ ರಾಜ್ಯದಲ್ಲಿ ಸುಮಾರು ಜನ ಇವತ್ತು ವಂಚಿತರಾಗಿರ್ತಾರೆ ಅಂತ ಅನಿಸ್ತದೆ. ದೇಶದಲ್ಲಿ ಕೊರೋನಾ ವ್ಯಾಕ್ಸಿನೇಷನ್ ಅಭಿಯಾನವನ್ನ ಇನ್ನಷ್ಟು ಬಲಗೊಳಿಸಲು ಮಕ್ಕಳು ಕೂಡ ಸಜ್ಜಾಗಿದ್ದಾರೆ. ಕರ್ನಾಲ್ನಲ್ಲಿ ಮಕ್ಕಳು ಎಂತಹ ಅದ್ಭುತಗಳನ್ನ ಮಾಡಿದ್ದಾರೆ ನೋಡಿ. ನಾವೆಲ್ಲ ಲಸಿಕೆ ತೆಗೆದುಕೊಳ್ಳಬೇಕು. 3ನೇ ಅಲೆ ಬರ್ತಿದೆ. ಇದು ಮಕ್ಕಳ ಮೇಲೂ ಹೆಚ್ಚು ಪರಿಣಾಮ ಬೀರ್ತಿದೆ. 18 ವರ್ಷ ಮೇಲ್ಪಟ್ಟವರೆಲ್ಲ ಲಸಿಕೆ ತೆಗೆದುಕೊಳ್ಬೇಕಿದೆ, ಆದ್ರೆ ಇವರು ತಗೊಳ್ತಿಲ್ಲ. ಆದಷ್ಟು ಬೇಗ ಎಲ್ಲರೂ ಲಸಿಕೆಯನ್ನ ತೆಗೆದುಕೊಳ್ಳಿ. ಸರ್ಕಾರದ ನಿಯಮಗಳನ್ನ ಪಾಲಿಸಿ. ಮಕ್ಕಳು ಆಗಲೇ ಎಚ್ಚೆತ್ತುಕೊಂಡು ಜಾಗೃತಿ ಮೂಡಿಸುತ್ತಿದ್ದಾರೆ. ನೀವು ಈಗಷ್ಟೇ ಅದನ್ನ ಮಾಡ್ತಿದ್ದೀರಿ, ಆದ್ರೆ ಲಸಿಕೆ ತೆಗೆದುಕೊಳ್ಳುವುದು ವಿಳಂಬವಾಗ್ತಾನೆ ಇದೆ. ಲಸಿಕೆಗಳನ್ನು ತೆಗೆದುಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಇದರ ಹೊರತಾಗಿಯೂ ವ್ಯಾಕ್ಸಿನೇಷನ್ ನಿಂದ ದೂರವಿರೋರು ಇನ್ನೂ ಬಹಳಷ್ಟು ಜನರಿದ್ದಾರೆ. ಈ ಮಕ್ಕಳು ಅಂತಹ ಜನರನ್ನ ಪ್ರೇರೇಪಿಸುತ್ತಿದ್ದಾರೆ. ವ್ಯಾಕ್ಸಿನೇಷನ್ ಕೇಂದ್ರಕ್ಕೆ ಬಂದ ಈ ಮಕ್ಕಳು ಏನ್ ಹೇಳಿದ್ರು ನೀವೇ ಕೇಳಿ. यहाँ पर रजिस्ट्रेशन पहले हम पूछते हैं कि आपका रजिस्ट्रेशन हुआ है कि नहीं. अगर नहीं हुआ तो यहाँ पे उनको टोकन नंबर देते हैं. फिर यहाँ पर उनका नाम, उनकी एज और मोबाइल नंबर लिखते हैं. मैं जी यहाँ पे रजिस्ट्रेशन करने के बाद उनका आधार कार्ड देखता हूँ. किसी को पता नहीं था कि यहाँ वैक्सीनेशन लग रही है. फिर हमने कुछ आसपास वालों को बताया, उन्होंने और आसपास वालों को बताया, और ऐसे यहाँ बंदे आने शुरू हो गए. और अभी यहाँ डेली बहुत 100-200 बंदे आ जाते हैं. और अगर हम ऐसे ही करेंगे, 3 बंदे और 3 को बताएंगे, तो शायद ये वैक्सीनेशन कैंप जल्दी खत्म हो. ವ್ಯಾಕ್ಸಿನೇಷನ್ ಕೇಂದ್ರದ ಈ ಚಿತ್ರಣ ಹರಿಯಾಣದ ಕರ್ನಾಲ್ನದ್ದು. ಅಲ್ಲಿನ ಸಾಮಾಜಿಕ ಸಂಸ್ಥೆ ಸೇವಾ ಭಾರತಿ ವ್ಯಾಕ್ಸಿನೇಷನ್ ವೇಗವನ್ನ ಹೆಚ್ಚಿಸಲು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸುತ್ತಿದೆ. ಇದು ಉತ್ತಮ ಪರಿಣಾಮ ಬೀರುತ್ತಿದೆ ಕೂಡ. काफी देशों में 70 से 80% वैक्सीन लग चुकी है और हमारे देश में काफ़ी लोगों ने वैक्सीन लगवा ली है, बट अभी बहुत से लोग हैं जो वैक्सीन नहीं लगवा पाए. और आज ये सेवा भारती आश्रम है जो यहाँ पे मैं वैक्सीनेशन कराने आया था अपनी मिसेस की. ठीक है जी, यहाँ पे बड़ा अच्छा प्रोग्राम है, बहुत सही सबने योगदान दिया. बच्चे बैठे हैं, सब कोऑपरेटिव हैं, बहुत बढ़िया है यहाँ पे सिस्टम सारा. हर वैक्सीनेशन सेंटर पे जाकर लोगों को जागरूक किया है और आगे भी ऐसे करते रहेंगे. हमारा लक्ष्य है कि कोई भी हरियाणा प्रांत के अंदर कोई भी सदस्य ऐसा न रहे जिसको वैक्सीनेशन ना हो. ಮಕ್ಕಳು ಮಾಡ್ತಿರೋ ಮನವಿಯ ಪರಿಣಾಮ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈಗ ಲಸಿಕೆ ತೆಗೆದುಕೊಳ್ಳುವವರ ಸಂಖ್ಯೆಯೂ ಇಲ್ಲಿ ಹೆಚ್ಚುತ್ತಿದೆ. ಲಸಿಕೆ ಬಗ್ಗೆ ಇನ್ನೂ ಮೀನಾಮೇಷ ಎಣಿಸುತ್ತಿದ್ದರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಲಸಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಆದ್ರಿಂದ ಮಕ್ಕಳ ಮಾತು ಕೇಳಿ ಲಸಿಕೆ ತೆಗೆದುಕೊಳ್ಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಿದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದೆ. ಇವತ್ತು ನಮ್ಮ ಸಂಜೀವಿನಿ